ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರಮೋಷನ್ ದುಡ್ಡಲ್ಲಿ ಚಿಂತಿ ಅಂತ ಹೇಳ್ತೀಯಲ್ಲ, ನನಗೆ ಇನ್ಕಮ್ 80,000 ಬರ್ತಾ ಇತ್ತು. ನಾನು ಯಾಕೆ ಪ್ರಮೋಷನ್ ಮಾಡಕ್ ಹೋಗ್ಲಿ? ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ. ಹೇಳ್ತಾ ಇದೀನಲ್ಲ, ನಾನು ದುಡ್ದು ನಾನೇ ತಿನ್ಕೋತೀನಿ. ನನ್ನ ಡ್ರೈವರ್ 60,000 ಕೊಡ್ತಾ ಇದ್ದೇನೆ, ಇನ್ನೊಂದು ಗಾಡಿ 20,000 ಕೊಡ್ತೇನೆ. ನನ್ನ ರಾಯಲ್ ಆಗಿ 80,000 ಬರ್ತಾ ಇದೆ. ನಂದು ಇರೋದೇ ಬರೀ 35,000 EMI. ಇನ್ನೂ ಎಷ್ಟು? ನಂದು 45,000 ರೂಪಾಯಿ ನಾನು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡ್ ನನ್ನ ಮಕ್ಕಳು ನಾನೆಲ್ಲ ತಿನ್ಕೊಂಬೋದಾಯ್ತು. ಆದ್ರೆ ನೀನ್ ದುರಂಕಾರ ಬಿದ್ದಿ ನೀನ್ ಹೋಯ್ತಾ ಇದೀಯ, ಅರ್ಥ ಆಯ್ತಾ? ನನಗೂ ನಿನ್ಗೂ ಸಂಬಂಧ ಇಲ್ಲ, ಬಿಟ್ಬಿಡು, ಬೇಡ, ಅವಶ್ಯಕತೆ ಏನು ಇಲ್ಲ, ಅರ್ಥ ಆಯ್ತಾ? ನಾನು ಹೋದ್ರೆ ಹೋಗ್ಲಿ, ನನ್ನಂತಿ ಅಂದ್ಬಿಟ್ಟು ನಾನು ನೋಡ್ದೆ. ನೀನ್ ರಾಯಲ್ ಆಗಿ ಸಾಕಿದೀನಿ. ಇವಳು ಹಾಕೋ ಫ್ರೆಂಡ್ಸ್ ಬಟ್ಟೆ ಎಲ್ಲ ಬ್ರಾಂಡೆಡ್, ಅರ್ಥ ಆಯ್ತಾ? ಇವತ್ತು ಹಾಕೋ ಬಟ್ಟೆ ನಾಳೆ ಹಾಕಲ್ಲ, ನಾನು ಕೂಲಿ ಮಾಡಿ ತಗೋಬರೋದು, ಅರ್ಥ ಆಯ್ತಾ? ಇವಳು ಬರೀ ಎಂಪೇರ್ ಹೋಟ್ಲೆ 7-8 ಪ್ರಮೋಷನ್ ಮಾಡಿದ್ವಿ ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಪ್ರಮೋಷನ್ಗೆ 7,000 8,000 10,000 ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ನಾನು ಪ್ರೀತಿಯಿಂದನೇ ಹೋಗಿದ್ದೀನಿ, ಪ್ರಮೋಷನ್ ಮಾಡಿದಿರಿ, ಅವ್ರಿಗೆ ಏನ್ ಬೇಕಲ್ಲ ಮಾಡ್ಕೊಟ್ಟಿದ್ದೀರಿ, ಅರ್ಥ ಆಯ್ತಾ? ಇವಳು ಹೇಳ್ತಾ ಪ್ರಮೋಷನ್ ದುಡ್ಡಿಂದಾನೇ ಬದುಕ್ತಾ ಇದ್ದಾನೆ. ಎಲ್ಲಿ ಫ್ರೆಂಡ್ಸ್, ನನಗೆ 80,000 ಬರ್ತಾ ಇದೆಯಲ್ಲ, ನಾನು ರಾಯಲ್ ಆಗಿ ತಿನ್ಬೋದು, ನನ್ನ ಪ್ರಮೋಷನೇ ಬೇಕಾಗಿಲ್ಲ ಫ್ರೆಂಡ್ಸ್, ನನ್ನ ಪ್ರಮೋಷನೇ ಬೇಕಾಗಿಲ್ಲ. ನಾನು ಆರಾಮಾಗಿ ನನಗೆ 80,000 ಬರ್ತಾ ಇದೆ ಇನ್ಕಮ್, ಅರ್ಥ ಆಯ್ತಾ? ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಗಾಡಿ ಓಡ್ತಾ ಇದೆ, ನಾನು ಸಂಪಾದನೆಗೆ ಹೋಗ್ತಾ ಇದ್ದೀನಿ. ಅವ್ರು ತಿಂಗಳಲ್ಲಿ 2 ದಿವಸ ಅಂತ ಹೇಳಿದಾರಲ್ಲ, ನಾನು ಪ್ರತಿ ದಿವಸ ಓಲಾ ಒಬ್ಬರು ಓಡಿಸಿದ್ದೀನಿ, ಇದರಲ್ಲಿ ಇದೆ, ಅರ್ಥ ಆಯ್ತಾ? ಇನ್ನೊಂದು ನಮ್ಮ ಫ್ರೆಂಡ್ ಗಾಡಿಗೆ ಹೋಗಿದೆ, ಪೋಟರ್ ಓಡ್ಸಕ್ಕೆ, ಟಂಪೋ ಓಡ್ಸಕ್ಕೆ ಹೋಗಿದ್ದೀನಿ, ಅವಳಿಗೂ ಗೊತ್ತು ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿ ಇವಾಗ 2 ದಿವಸ ಅವನು ಇದೇ ಮಾಹಿತಿ ಕೊಡ್ತಾ ಇದ್ದಾನೆ ಸಂಧ್ಯಾ ಮೇಡಮ್ ಹತ್ರ. ಇಲ್ಲ ಮೇಡಮ್, ನಾನು ಇದು ಏನಿದು ನಾನು ಇದು ಕಾಂಟ್ಯಾಕ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವನು ಇವರು ಇಬ್ರು CC ಕ್ಯಾಮ್ರಾ ಚೆಕ್ ಮಾಡ್ಕೊಂತ ಹೇಳಿ, ಇಬ್ರದ್ದು ಒಂದೇ ಅಲ್ಲ CC ಕ್ಯಾಮ್ರಾನೇ, ಇಬ್ರು ಒಂದೇ ಮಾಹಿತಿನೇ ಕೊಡ್ತವ್ರೆ. ಲಿಂಕ್ ಇಲ್ದಿರ ಇರ್ತಾಯ್ತಾ ಹೋದ್ರೆ ಹೋಗ್ಲಿ, ಇಷ್ಟೆಲ್ಲ ಇಬ್ರು ಒಂದೇ ತರ ಮಾತಾಡ್ತಾರೆ. ಇವಳ ಹತ್ರ 10 ರೂಪಾಯಿ ಕಾಸು ಇರ್ಲಿಲ್ಲ, ಏನೂ ಇರಲಿಲ್ಲ, ಪ್ರತಿ ಒಂದು ಇರ್ಲಿಲ್ಲ, ಫೋನ್ ಗೀನ್ ಎಲ್ಲ ನನ್ನ ಹತ್ರನೇ ಇದೆ, ಪ್ರತಿ ಒಂದು ನನ್ನ ಹತ್ರನೇ ಬಿಟ್ಬಿಟ್ಟು ಹೋದ್ಲು, ಅರ್ಥ ಆಯ್ತಾ? ಇವಳಿಗೆ ಯಾರು PG ಕೊಟ್ರು? ಕಾಸು ಇಲ್ದಿರ ಯಾರು ಕೊಟ್ರು ಹೋದ್ರೆ ಹೋಗ್ಲಿ? ಫೋನ್ ಯಾರು ಕೊಟ್ರು? ಇವಳು ಫೀಸಿ ಬರೀ ಸ್ಕ್ರೀನ್ ಮಾತ್ರ ತೋರಿಸ್ತಾಳೆ, ಬೇರೆ PG ಅನ್ಬಿಟ್ಟು ಫುಲ್ ತೋರಿಸ್ಬೇಕು ಮನೆ ಫೀಸಿ ಅನ್ಬಿಟ್ಟು, ಆವಾಗ ಒಪ್ಕೊಂತಾರೆ ಜನ, ಇಲ್ಲವ್ರೆ ಯಾರು ಒಪ್ಕೊಳ್ಳಲ್ಲ PG ಅನ್ಬಿಟ್ಟು, ಅರ್ಥ ಆಯ್ತಲ್ಲ? ಬೇಜಾರಂತೂ ಮಾಡ್ಕೊಂಬೇಡ. ಹಿಂಗೆ ಹೇಳ್ತಾ ಏನಂತ ರಾಯೆಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಇರ್ಬೋದಾಯ್ತು. ನನಗೆ ಆವಾಜ್ ಹಾಕೊಂಡು ಹೋದೆ ಅಷ್ಟೇ. ನಿನ್ ಋಣ ಇಷ್ಟಿಗೆ ಮುಗಿತು ಅನ್ಕೊಳ್ಳಲಿಲ್ಲ, ನಿನ್ಗೂ ನನಗೂ ಋಣನೇ ಇಲ್ಲ. ಬರೋ ತಿಂಗಳು 16ನೇ ತಾರೀಕು ನಾನು ಮದುವೆ ಆಯ್ತಾ ಮದುವೆ ಆಯ್ತಾ ನಮ್ಮ ನನ್ನ ತಂಟೆಗೆ ನೀನ್ ಬರಬೇಡ, ನಿನ್ ತಂಟೆಗೆ ನಾನು ಬರಲ್ಲ. ನೀನ್ ನನಗೆ ಡೈವರ್ಸ್ ಅಂತೂ ನೀನ್ ಕೊಡ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ನೀನ್ ಫಸ್ಟ್ನೇ ಗಂಡನ್ ಕೊಡ್ತೀಯೋ ಇಲ್ಲ ನನಗೆ ಕೊಡ್ತೀಯ, ಡೈವರ್ಸ್ ಗೊತ್ತಿಲ್ಲ, ಅರ್ಥ ಆಯ್ತಾ? ಯಾರನ್ನ ನನ್ನ ಲಾಯರ್ ಹತ್ರ ಮಾತಾಡಿದೀನಿ, ನಮ್ಮ ಲಾಯರ್ ಏನ್ ಹೇಳಿದಾರೆ, ಮದುವೆ ಆಗು ಅಂತ ಹೇಳಿದಾರೆ, ಫಸ್ಟ್ನೇ ಗಂಡನ್ ಕೊಟ್ಬಿಟ್ಟು ನಿನ್ನ ಹತ್ರ ಬರ್ಬೇಕಂತ. ನನಗೂ ನಿನ್ಗೂ ಸಂಬಂಧನೇ ಇಲ್ಲ, ಅರ್ಥ ಆಯ್ತಾ? ನಾನು ಮದುವೆ ಆಗೋದಂತೂ ನಿಜ, ನಮ್ಮ ಬೇಜಾರಂತೂ ಮಾಡ್ಕೊಂಬೇಡಲಿಲ್ಲ, ಅರ್ಥ ಆಯ್ತಾ? ಬರೋ ತಿಂಗಳು 16ನೇ ತಾರೀಕು ನನಗೆ ಯಾರನ್ನ ನನ್ಗೆ ನೋಡ್ಕೊಳ್ಳೋರು ಬೇಕಮ್ಮ, ನನ್ನ ಮಕ್ಕಳಿಗೂ ನೋಡ್ಕೊಳ್ಳೋರು ಬೇಕು, ಅರ್ಥ ಆಯ್ತಾ? ನಿನ್ ಪಾಡ್ ನೀನು ಓದೆ, ಅರ್ಥ ಆಯ್ತಾ? ನನಗೂ ನನ್ನ ಮಕ್ಕಳಿಗೆ ಯಾರನ್ನ ನೋಡ್ಕೊಳ್ಳೋ ಒಬ್ರು ಬೇಕು, ನಾನು ನೋಡಿದೀನಿ. ಎಲ್ಲ ದೊಡ್ಡವನ್ನ ಕರ್ಕೊಂಡೋಗಿ ಮದುವೆ ಆಯ್ತೀನಿ. ನಮ್ಮ ಬರೋ ತಿಂಗಳು 16ನೇ ತಾರೀಕು ಗಣೇಶನ ದೇವಸ್ಥಾನದಲ್ಲಿ ಮದುವೆ ಆಯ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.